ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಮತ್ತೊಂದು ಹೊಸ ವೀಡಿಯೋಗೆ ಎಲ್ರಿಗೂ ಸ್ವಾಗತ. ಎಲ್ಲರೂ ಆರಾಮಾಗಿ ಸೇಫಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಕೂಡ ಆ್ಯಸ್ ಯೂಶುವಲ್ ಮನೇಲಿ ಆರಾಮಾಗಿ ಸೇಫಾಗಿ ತಿಂದ್ಕೊಂಡು ಉಂಡ್ಕೊಂಡು ಮನೇಲಿದ್ದೀನಿ. ನೀವೆಲ್ಲ ಹೇಗಿದ್ದೀರಾ ಅಂದ್ಬಿಟ್ಟು ಕಾಮೆಂಟ್ ಮಾಡಿ. ಇವತ್ತಿನ ಒಂದು ವೀಡಿಯೋ ತುಂಬ ಸಿಂಪಲ್ ಕ್ಯಾಶುವಲ್ ವೀಡಿಯೋ ಆಗಿರುತ್ತೆ, ಡೈಲಿ ಬ್ಲಾಗ್ ಆಗಿರುತ್ತೆ. ಇವತ್ತು ಡೇಟ್ ಬಂದು ಡೇಟ್ ಗೊತ್ತಿಲ್ಲ, ವಾರ ಮಾತ್ರ ಗೊತ್ತು. ಶುಕ್ರವಾರ ಡೇಟ್ ಮರ್ತೋಗ್ಬಿಟ್ಟಿದೆ. ಫ್ರೈಡೇ ಆಗಿರೋದ್ರಿಂದ ಬೆಳಗ್ಗೆನೇ ನಮ್ಮ ಹಸ್ಬೆಂಡ್ ದೇವ್ರ ಮನೆಯೆಲ್ಲ ಪೂಜೆ ಮಾಡಿದರು. ಆ್ಯಕ್ಚುಲಿ ನಾನು ಸಂಜೆ ಸ್ನಾನ ಮಾಡಿ ಪೂಜೆ ಮಾಡ್ತಾಯಿದ್ದೀನಿ. ಬೆಳಿಗ್ಗೆ ಯಾಕೆ ಮಾಡಿಲ್ಲ ಅಂದರೆ ಬೆಳಗಿನ ಟೈಮ್ ನನಗೆ ಸ್ವಲ್ಪ ಎದ್ದೇಳೋದು ಸ್ವಲ್ಪ ಲೇಟ್ ಆಗುತ್ತೆ, ಮತ್ತು ಪಾಪು ನೈಟು ಆವಾಗವಾಗ ಎದ್ದೇಳ್ತಾ ಇರ್ತಾನೆ. ಸೊ ಅದರಿಂದ ನಾನು ಸ್ವಲ್ಪ ನಿದ್ದೆ ಕರೆಕ್ಟಾಗಿ ಆಗಿರಲ್ಲ. ಸೊ ಅದರಿಂದ ಸ್ವಲ್ಪ ಲೇಟಾಗಿ ಅಂತಂದರೆ ತುಂಬ ಏನು ಲೇಟಾಗೇನು ಎದ್ದಿರಲ್ಲ. ನಮ್ಮ ಮನೆಯವರೆಲ್ಲ 8:30ಗೆಲ್ಲ ಕೆಲ್ಸಕ್ಕೆ ಹೋಗ್ತಾರಲ್ಲ, ನಾನು ಅಷ್ಟರಲ್ಲಿ ಎದ್ದಿರ್ತೀನಿ. ಬಟ್ ಅವಾಗ ಅವರು ಕೆಲ್ಸಕ್ಕೆ ಹೋಗ್ಬಿಡ್ತಾರಲ್ಲ ಅಮ್ಮ ಮತ್ತು ಮನೆಯವರೆಲ್ಲ. ಸೊ ಸ್ನಾನ ಮಾಡೋಕ್ಕಾಗೋದಿಲ್ಲ. ಸೊ ಯಾರಾದರೂ ಇದ್ದರೆ ಮಾತ್ರ ನಾನು ಸ್ನಾನ ಮಾಡೋಕ್ಕೆ ಹೋಗ್ಬೋದು, ಇಲ್ಲಾಂದರೆ ಹೋಗೋಕ್ಕಾಗಲ್ಲ. ಅವ್ನು ಮಲ್ಕೊಂಡಿದ್ದಾಗೆ ಹೋಗ್ಬೋದಲ್ಲ ಅಂತ ಹೇಳ್ಬೋದು, ಬಟ್ ಮಧ್ಯದಲ್ಲಿ ಎದ್ಬಿಟ್ರೆ ಮತ್ತೆ ಬರೋಕ್ಕಾಗಲ್ಲ. ಸೊ ಅದರಿಂದ ಬರೋಕ್ಕಾಗೋದಿಲ್ಲ. ಇಂಥ ಚಿಕ್ಕ ಮಕ್ಕಳನ್ನ ಇಟ್ಕೊಂಡು ಸ್ನಾನ ಮಾಡೋದು ಸ್ವಲ್ಪ ಕಷ್ಟ ಆಗುತ್ತೆ ಅಂತಲೇ ಹೇಳ್ಬೋದು. ನಾನು ಬೆಳಗ್ಗೆನೇ ಎಲ್ಲ ಪೂಜೆ ಮಾಡಿ ಹೂವು ಎಲ್ಲ ಇಟ್ಟು ಪೂಜೆ ಮಾಡಿದ್ದು. ನಾನು ಈವ್ನಿಂಗ್ ಟೈಮ್ ದೀಪ ಅಂಟಿಸಿ ಮತ್ತು ನಾನು ಊದುಗಡ್ಡಿನ ಹಚ್ಚಿದೆ ಅಷ್ಟೇ. ಬೆಳಗ್ಗೆಯಿಂದ ಏನು ವ್ಲಾಗೇ ಮಾಡ್ಕೊಂಡಿರಲಿಲ್ಲ. ಬೆಳಿಗ್ಗೆ ಪೂರಿ ಮಾಡಿದರು. ಬೆಳಗ್ಗೆನೇ ಇವತ್ತು ಪೂರಿ ತಿಂದ್ಬಿಟ್ಟು ಯಾಕೋ ಹೊಟ್ಟೆಲ್ಲ ಕೊಳ್ಸ್ತಾಯಿತ್ತು. ಯಾಕಂದರೆ ಬೆಳಗಿನ ಟೈಮ್ ನಾನು ಪೂರಿ ತಿನ್ನೋದು ತುಂಬ ರೇರು. ನಮ್ಮ ಮನೇಲಿ ಪೂರಿ ಮಾಡೋದು ತುಂಬ ಅಂದರೆ ತುಂಬ ರೇರು. ನನ್ನ ಡೆಲಿವರಿ ಆದಮೇಲೆ ಐ ಥಿಂಕ್ ಒಂದು 3 ಸಲ, ಒಂದು 10 ಮಂತಿಗೆ 3 ಸಲ ಏನೋ ಮಾಡಿದ್ದಾರೆ ಅಷ್ಟೇ. 3 to 4 ಟೈಮ್ಸ್ ಅಂದ್ಕೊತೀನಿ, ಅದು ಕಡಿಮೆನೇ. ನಮ್ಮ ಮನೇಲಿ ಯಾರು ಪೂರಿನ ಲೈಕ್ ಮಾಡಲ್ಲ. ಅದು ಬೆಳಗ್ಗೆನೇ ಪೂರಿ ತಿಂದ್ಬಿಟ್ರೆ ಒಂಥರ ಅನ್ನಿಸ್ತಾಯಿತ್ತು. ನಿಮಗೂ ಆ ಥರ ಅನಿಸುತ್ತೆ? ಕೆಲವೊಬ್ರಿಗೆ ಇಷ್ಟ ಆಗುತ್ತೆ, ಬಟ್ ಕೆಲವೊಬ್ರಿಗೆ ಆಗೋದಿಲ್ಲ ಅಷ್ಟೇ, ನನ್ನ ಥರದವರಿಗೆ. ಮತ್ತು ವಾಟರ್ ಮೆಲನ್ ಇತ್ತು. ಇದೇ ಫಸ್ಟ್ ಟೈಮ್ ನಮ್ಮ ಮನೇಲಿ ವಾಟರ್ ಮೆಲನ್ ತಂದಿದ್ದು ಈ ಸೀಸನಲ್ಲಿ. ಅದನ್ನು ಕಟ್ ಮಾಡಿ ಅಮ್ಮ ಇಟ್ಟಿದ್ದು, ಅದಕ್ಕೆ ಸ್ವಲ್ಪ ಉಪ್ಪು ಖಾರ ಹಾಕ್ಕೊಂಡು ತಿಂದೆ. ಮತ್ತು ಇವಾಗ ನಮ್ಮ ಕೌಶಿಕ್ಗೆ ಸ್ನಾನ ಮಾಡಿಸೋದು ಮತ್ತು ಹಣೆಗೆ ಹಾಕೋದು, ಅವನ್ನ ರೆಡಿ ಮಾಡೋದು ಎಷ್ಟು ಕಷ್ಟ ಅಂತಂದರೆ, ಅವನು ರೆಡಿನೇ ಇಲ್ಲ, ಬರೀ ತೀಟೆಗಳು ಮಾಡ್ತಾಯಿರ್ತಾನೆ. ಎಣ್ಣೆನೇ ಹಾಕಿಸ್ಕೊಳ್ಳಲ್ಲ ಅಂತಾನೆ. ಅವನಿಗೆ ಎಣ್ಣೆ ಹಾಕೋದು, ಸ್ನಾನ ಮಾಡ್ಸೋಕ್ಕಂತೂ ಕರ್ಕೊಂಡೋದ್ರೆ ನಾನೇ ಸ್ನಾನ ಮಾಡ್ತೀನಿ. ನಿಂತ್ಕೊಂಡೇ ಇರ್ತಾನೆ, ಮಲ್ಕೊಂಡು ಸ್ನಾನನೇ ಮಾಡಿಸ್ಕೊಳ್ಳಲ್ಲ. ಗಂಡು ಮಕ್ಕಳೇ ತೀಟೆ ಅಂತ ಅಂದ್ಕೊತೀನಿ. ಗಂಡು ಮಕ್ಕಳು ಸ್ವಲ್ಪ ಜಾಸ್ತಿ ತೀಟೆನೇ ಮಾಡ್ತಾರೆ. ಹೆಣ್ಮಕ್ಳು ತುಂಬ ಸೈಲೆಂಟಾಗಿರ್ತಾರೆ. ನಮ್ಮ ಕೌಶಿಕ್ ಅಂತೂ ನೆಕ್ಸ್ಟ್ ಲೆವೆಲ್ ತೀಟೆ ಮಾಡ್ತಾನೆ. ಅವನನ್ನು ರೆಡಿ ಮಾಡೋ ಅಷ್ಟರಲ್ಲಿ ಸೀರಿಯಸ್ಲಿ ನನಗಂತೂ ಇವಾಗ ನಾನು ಏನಕ್ಕೆ ಇಷ್ಟೊಂದು ಸಣ್ಣ ಆಗ್ತಾಯಿದ್ದೀನಿ ಅಂತಂದರೆ, ನಮ್ಮ ಕೌಶಿಕ್ನ ನೋಡಿಕೊಂಡು ಅವನ್ನ ತೀಟೆಗಳನ್ನ ನಾನು ಸಹಿಸ್ಕೊಂಡೇ ಸಣ್ಣಕ್ಕಾಗ್ಬಿಟ್ಟಿದ್ದೀನಿ. ಈವಾಗ ಮಕ್ಕಳು ತುಂಬ ತೀಟೆ ನಿಂತ್ಕೊಳ್ಳೋದು ಮತ್ತು ಅವ್ರನ್ನ ಮೇಂಟೈನ್ ಮಾಡೋದು ಕಷ್ಟ ಆಗುತ್ತೆ. ಸೊ ಅದರಿಂದ ನಾನು ಸ್ವಲ್ಪ ಡೌನ್ ಆಗಿಬಿಟ್ಟಿದ್ದೀನಿ ಅಂತಲೇ ಹೇಳ್ಬೋದು. ಸ್ವಲ್ಪ ಅವನು ನಡೆಯೋಕ್ಕಾದಾಗ ಅಷ್ಟೊಂದೇನು ರಿಸ್ಕ್ ಅಂತ ಅನಿಸೋದಿಲ್ಲ. ಬಟ್ ಇವಾಗ ಸ್ವಲ್ಪ ನನಗೆ ರಿಸ್ಕ್ ಅಂತ ಅನ್ನಿಸ್ತಾ ಇದೆ. ಅವನ್ನ ಹಿಡಿಯೋದು ಸ್ವಲ್ಪ ಕಷ್ಟ ಆಗ್ತಾಯಿದೆ ಅಷ್ಟೇ. ಅದು ಬಿಟ್ಟರೆ ಬೇರೆ ಇನ್ನೇನಕ್ಕೂ ನನಗೆ ಪ್ರಾಬ್ಲಮ್ ಇಲ್ಲ. ಅವನ್ನ ಹಿಡಿಯೋದು ಕಷ್ಟ ಅಷ್ಟೇ. ಏನು ಕೊಟ್ಟರು ಸುಮ್ಮನೆ ಇರಲ್ಲ, ಏನು ಮಾಡಿದ್ರು ಸುಮ್ಮನೆ ಇರಲ್ಲ. ಬರೀ ಅಲ್ಲಿ ಇಲ್ಲಿ ಹತ್ತೋದು, ಈ ಥರ ಮಾಡಿಸ್ಕೊತಾನೆ. ಅವನು ನಾನು ನೋಡ್ಕೊಳ್ಳೋಕ್ಕೆ ಅಷ್ಟು ಟೈಮು, ಇನ್ನು ನಾನು ನನ್ನ ಒಂದು ಸೆಲ್ಫ್ ಕೇರ್ ಮಾಡ್ಕೊಳ್ಳೋದು ಕಡಿಮೆ ಅಂತಲೇ ಹೇಳ್ಬೋದು. ಹೆಲ್ತು ಮತ್ತು ಫೇಸು ಎಲ್ಲದೂ ಕಡಿಮೆ ಆಗಿಬಿಟ್ಟಿದೆ. ಏನೂ ಕೇರ್ ಮಾಡ್ಕೊತಾ ಇಲ್ಲ. ಸುಮ್ಮನೆ 3 ಹೊತ್ತು ತಿಂತೀನಿ, ಸುಮ್ಮನೆ ಅವ್ನ ನೋಡ್ಕೊತೀನಿ ಇರ್ತೀನಿ ಅಷ್ಟೇ. ಸ್ವಲ್ಪ ದಪ್ಪ ಆಗಬೇಕು. ತುಂಬ ಸಣ್ಣಕ್ಕಾಗ್ಬಿಟ್ಟಿದ್ದೀನಿ. ನೋಡೋಣ ಯಾವಾಗ ದಪ್ಪ ಆಗ್ತೀನಿ ಅಂತ ಗೊತ್ತಿಲ್ಲ. ಐ ಥಿಂಕ್ ಪಾಪು ಸ್ವಲ್ಪ ಅವ್ನು ನಡೆಯೋಕ್ಕಾದಂಗೆ ಸ್ವಲ್ಪ ನನಗೆ ಅಷ್ಟೊಂದು ರಿಸ್ಕ್ ಅಂತ ಅನಿಸೋದಿಲ್ಲ. ಇವಾಗ ಹಿಂದೆಯೇ ಇರಬೇಕಲ್ವ, ಸೊ ನೋಡ್ಕೊಳ್ಳೋಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ. ಸೊ ಅದರಿಂದ ಸ್ವಲ್ಪ ವೆಯ್ಟ್ ಲಾಸ್ ಅಂತ ಆಗಿಲ್ಲ, ಇರೋ ಅಷ್ಟೇ ಇದ್ದೀನಿ ಅಷ್ಟೇ.
ವೆಯ್ಟ್ ಗೇನ್ ಅಂತೂ ಆಗಿಲ್ಲ. ಸ್ವಲ್ಪ ಇನ್ನು ಮುಂದೆ ನೆಕ್ಸ್ಟ್ ಅವನು ಸ್ವಲ್ಪ ದೊಡ್ಡವನು ಆದಮೇಲೆ, ಸದ್ಯಕ್ಕಂತೂ ಇಲ್ಲ, ಅವನು ಚೆನ್ನಾಗಿ ನಡೆಯೋ ಥರ ಆಗಬೇಕು. ಆವಾಗ ಸ್ವಲ್ಪ ವೆಯ್ಟ್ ಗೇನ್ ಆಗುವಾಗ ಏನಾದರೂ ಮಾಡಿಕೊಂಡು ತಿನ್ನಬೇಕು. ಇವಾಗ ಹಾಕಿರೋದನ್ನ ತಿನ್ನೋಕ್ಕೂ ಕಷ್ಟ, ಜೊತೇಲಿ ತಿನ್ನೋಕ್ಕೂ ಕಷ್ಟ. ಯಾಕಂದರೆ ಅವನು ಬಂದು ಎಳಿತಾನೆ, ಅದು ಮಾಡ್ತಾನೆ, ಇದು ಮಾಡ್ತಾ ಇರ್ತಾನಲ್ಲ, ತಿನ್ನೋಕ್ಕಾಗೋದಿಲ್ಲ. ಏನೋ ಒಂದು ತಿಂದ್ಕೊಂಡು ಸುಮ್ಮನೆ ಉಣ್ಕೊಂಡಿದ್ದೀನಿ ಅಷ್ಟೇ ಸದ್ಯಕ್ಕೆ. ಬಟ್ ಸ್ವಲ್ಪ ದಪ್ಪ ಆಗಬೇಕು ನಾನು. ಮೊದಲು ಸ್ವಲ್ಪ ದಪ್ಪ ಇದ್ದೆ, ಇವಾಗ ಸಣ್ಣಕ್ಕಾಗ್ಬಿಟ್ಟಿದ್ದೀನಿ. ಸೊ ಒಂಥರ ಅಂತ ಅನಿಸುತ್ತೆ. ಎಲ್ಲರಿಗೂ ಮದುವೆ ಆದಮೇಲೆ ತುಂಬ ದಪ್ಪಾಗಿ ಮದುವೆ ಬ್ಲೌಸ್ಗಳು ಟೈಟ್ ಆಗುತ್ತೆ. ಬಟ್ ನನಗೆ ಮದುವೆ ಬ್ಲೌಸ್ಗಳು ಇವಾಗ ಲೂಸ್ ಆಗ್ತಾಯಿದೆ. ಮೊದಲೆಲ್ಲ ದಪ್ಪ ಇದೆ, ಇವಾಗ ಸ್ವಲ್ಪ ಸಣ್ಣ ಆಗಿಬಿಟ್ಟಿದ್ದೀನಿ. ನೋಡೋಣ ನೆಕ್ಸ್ಟ್ ಏನಾದರೂ ಮಾಡಿಕೊಂಡು ಚೆನ್ನಾಗಿ 3 ಹೊತ್ತು ಚೆನ್ನಾಗಿ ಒಳ್ಳೆ ಪ್ರೋಟೀನ್ ತಿಂದು 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 ದಪ್ಪ ಆಗಬೇಕು ಅಂತ ಅಂದ್ಕೊಂಡಿದ್ದೀನಿ. ಯಾವಾಗ ಅಂತ ಗೊತ್ತಿಲ್ಲ, ಬಟ್ ಯಾವಾಗ ಸ್ಟಾರ್ಟ್ ಮಾಡ್ತೀನಿ ಆವಾಗಂತೂ ನಿಮಗೆ ಹೇಳ್ತೀನಿ. ಮತ್ತು ನಮ್ಮ ಕೌಶಿಕ್ ಎಷ್ಟು ಬೇಗ ದೊಡ್ಡವನಾದ ಅಂತ ಏನು ಯೋಚನೆ ಮಾಡೋಕ್ಕಾಗಲ್ಲ. ಇವಾಗ ನಿನ್ನೆ ಮೊನ್ನೆ ತೊಡೆ ಮೇಲೆ ಇರೋ ಥರ ಅನ್ನಿಸ್ತಾಯಿತ್ತು. ಇವಾಗ ನೋಡಿದ್ರೆ ತೊಡೆ ಮೇಲೆ ಮಲ್ಕೊಳ್ಳಲ್ಲ, ಓಡ್ತಾ ಇರ್ತಾನೆ. ಇಷ್ಟು ಬೇಗ ಮಕ್ಕಳು ದೊಡ್ಡವ್ರು ಆಗ್ತಾರೆ ಅಂತಲೇ ಗೊತ್ತಾಗೋದಿಲ್ಲ. ಅಷ್ಟು ಬೇಗನೆ 10 ಮಂತ್ಸ್ ಕಂಪ್ಲೀಟ್ ಆಗೋಯಿತು. ಇನ್ನೊಂದು 2 ಮಂತ್ಸ್ ಆದರೆ 1 ಇಯರ್ ಬೇಬಿ ಆಗಿಬಿಡುತ್ತೆ. ಸೀರಿಯಸ್ಲಿ ಎಲ್ಲೋ ನಿನ್ನೆ ಮೊನ್ನೆ ಡೆಲಿವರಿ ಆದಂಗೆ ಆಗೈತೆ. ಒಂದು 3 ಮಂತ್ಸ್ ಬ್ಯಾಕು ಇನ್ನು ಪ್ರೆಗ್ನೆಂಟ್ ಇರೋ ಥರ ಫೀಲ್ ಆಗುತ್ತೆ. ಇವಾಗ ಆಲ್ರೆಡಿ ಎಷ್ಟು ಬೇಗ ದೊಡ್ಡವನಾಗ್ತಾನೆ ಅಂದರೆ ಟೈಮ್ ಎಷ್ಟು ಬೇಗ ಓಡ್ತಾ ಇದೆ. ನಮ್ಮ ಜನ್ರೇಷನ್ನು ಎಷ್ಟು ಫಾಸ್ಟ್ ಆಗಿದೆ ಅಂತ ಹೇಳೋಕ್ಕಾಗಲ್ಲ. ಇನ್ನು ನಮ್ಮ ಮಕ್ಕಳ ಜನ್ರೇಷನ್ ಅಂತೂ ಇನ್ನೂ ಫಾಸ್ಟಾಗಿರುತ್ತೆ. ವರ್ಷಗಳು ದಿನಗಳು ಹೇಗೆ ಹೋಗುತ್ತೆ ಅಂತಲೇ ಗೊತ್ತಾಗಿಲ್ಲ. ಮತ್ತು ಇನ್ನೊಂದು ಏನು ವಿಷಯ ಅಂತಂದರೆ, ನಮ್ಮ ಕೌಶಿಕ್ ಬೇಬಿ ಇವಾಗ ನಮ್ಮ ಮನೆ ಸೋಫಾನ ಹತ್ತಕ್ಕೆ ಸ್ಟಾರ್ಟ್ ಮಾಡ್ಕೊಂಬಿಟ್ಟಿದ್ದಾನೆ. ಇವಾಗ ಇವನನ್ನು ಹಿಡಿಯೋದೇ ಕಷ್ಟ. ಅದರಲ್ಲೂ ಇನ್ನು ಸೋಫಾ ಹತ್ತೋದು ಬೇರೆ ಕಲ್ತ್ಕೊಂಡಿದ್ದಾನೆ. ಆಲ್ರೆಡಿ ಒಂದು 15 ಡೇಸಿಂದನೂ ಹತ್ತೋದು ಈ ಥರ ಎಲ್ಲ ಮಾಡ್ತಾಯಿದ್ದಾನೆ. ಅದನ್ನ ಕ್ಯಾಪ್ಚರ್ ಮಾಡ್ಕೊಳ್ಳೋಕ್ಕಾಗಿರಲಿಲ್ಲ ನಾನು ಅಷ್ಟೇನೆ. ಇವತ್ತು ಕ್ಯಾಪ್ಚರ್ ಮಾಡ್ಕೊಳ್ಳೋಕ್ಕೆ ಚಾನ್ಸ್ ಸಿಕ್ತು. ಮತ್ತು ಸಂಜೆ ಸ್ವಲ್ಪ ಆಚೆ ಹೋಗೋಣ ಅಂದ್ಬಿಟ್ಟು ಆಚೆ ಹೋಗ್ತಾಯಿದ್ವಿ. ಏನಕ್ಕಂದರೆ ನನಗೆ ಸ್ವಲ್ಪ ತಲೆ ನೋಯ್ತಾಯಿತ್ತು. ಎಷ್ಟು ಜನಕ್ಕೆ ಈ ಒಂದು ಹ್ಯಾಬಿಟ್ ಇದೆ ಗೊತ್ತಿಲ್ಲ. ನನಗೆ ಸ್ವಲ್ಪ ತಲೆನೋವು ಬಂತು ಅಂದರೆ ಒಂದು ಸ್ವಲ್ಪ ಹಂಗೆ ಫ್ರೆಶ್ ಗಾಳಿ ತೊಗೊಂಡು ಸ್ವಲ್ಪ ಆಚೆ ಓಡಾಡ್ಕೊಂಡು ಬಂದರೆ ನನಗೆ ತಲೆನೋವು ರಿಲೀಫ್ ಆಗಿಬಿಡುತ್ತೆ. ಮಾತ್ರೆ ತಿನ್ನೋ ಅವಶ್ಯಕತೆ ಇರೋದಿಲ್ಲ. ನಿಮಗೂ ಈ ಥರ ಆಗುತ್ತಾ? ಕಾಮೆಂಟ್ ಮಾಡಿ. ಎಷ್ಟು ಜನಕ್ಕೆ ಈ ಥರ ಆಗುತ್ತೆ ಕಾಮೆಂಟ್ ಮಾಡಿ. ನನಗೆ ಈ ಥರ ಆಗ್ತಾ ಇರುತ್ತೆ. ನಮ್ಮ ಮನೆಯವರು ಒಂದು ಹಾಫು ಮೋಮೋಸ್ ತೊಗೊಂಡಿದ್ರು. ನಾನು ಒಂದೇ ಒಂದು ಪೀಸ್ ತಿಂದೆ ಅಷ್ಟೇ. ಮತ್ತು ಇಲ್ಲಿ ಲೈಮ್ ಸೋಡಾನ ಮಾಡಿದ್ದೆ ನಾನು. ಅದನ್ನು ನಾನು ನಿಮ್ಗೆ ತೋರಿಸ್ತಾ ಇದ್ದೀನಿ. ಫಸ್ಟು ಒಂದು 1/4 ಭಾಗ ಅಷ್ಟು ನಿಂಬೆಹಣ್ಣು ಹಿಂಡ್ಕೊಂಡಿದ್ದೀನಿ. ಇದಕ್ಕೆ ಬ್ಲ್ಯಾಕ್ ಸಾಲ್ಟ್ ಹಾಕಿದ್ದೀನಿ ಮತ್ತು ಚಾಟ್ ಮಸಾಲ ಒಂದು 1/4 ಟೇಬಲ್ ಸ್ಪೂನ್ ಆಗುವಷ್ಟು, ಮತ್ತು ನಾರ್ಮಲಾಗಿ ಉಪ್ಪು ಬರುತ್ತೆ ನೋಡಿ, ಅದೊಂದು 1/4 ಟೇಬಲ್ ಸ್ಪೂನು, ಮತ್ತು ಸಕ್ಕರೆ 1 ಟೇಬಲ್ ಸ್ಪೂನು. ಇದಿಷ್ಟನ್ನು ಹಾಕಿ ಅದಾದ ನಂತರ ಸೋಡಾ ಏನಿದೆ ನೋಡಿ, ಆ ಸೋಡಾನ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಕುಡಿಯೋದು. ನಾನು ಇದನ್ನು ಫಸ್ಟ್ ಟೈಮ್ ಮನೇಲಿ ನಾನು ಟ್ರೈ ಮಾಡಿದ್ದು. ನನಗೆ ತುಂಬಾ ಇಷ್ಟ ಆಯಿತು. ನಾನು ಆ್ಯಕ್ಚುಲಿ ಆಚೆ ಕಡೆ ಎಲ್ಲೂ ನಾನು ಸೋಡಾ ಕುಡಿದಿಲ್ಲ. ನನ್ನ ಇಷ್ಟು ವರ್ಷದಲ್ಲಿ ಐ ಥಿಂಕ್ ನಾನೊಂದು 2 ಟೈಮ್ಸ್ ಏನೋ ನಾನು ಸೋಡಾನ ಕುಡ್ದಿರೋದು. ನನಗದೊಂದು ಫೀಲ್ ಯಾವ ಥರ ಇರುತ್ತೆ ಅಂತಲೂ ನನಗೆ ಗೊತ್ತಿಲ್ಲ. ನಾನು ಕುಡಿದೇ ಇಲ್ಲ. ಯಾವಾಗಲೋ ಒಂದು ಸತಿ ಎಲ್ಲೋ ಒಂದು ಸತಿ ಕುಡಿದಿದ್ದು. ಒಂದು ಸ್ವಲ್ಪ ಸಿಪ್ ಕುಡಿದೆ, ನನಗಿಷ್ಟ ಆಗಿಲ್ಲ ಅಂದ್ಬಿಟ್ಟು ಸುಮ್ಮನಾಗ್ಬಿಟ್ಟಿದ್ದೆ. ಮತ್ತು ಇನ್ನೊಂದು ಕಡೆಯೂ ಕುಡಿದೆ, ಅದು ನನಗಿಷ್ಟ ಆಗಿಲ್ಲ ಅಂದ್ಬಿಟ್ಟು ಸುಮ್ಮನೆ ಆಗಿಬಿಟ್ಟಿದ್ದೆ. ಈ ಸಲ ಮನೇಲೇ ಟ್ರೈ ಮಾಡೋಣ ಅಂದ್ಬಿಟ್ಟು ಟ್ರೈ ಮಾಡಿದ್ದೆ. ಬಟ್ ನನಗೆ ತುಂಬಾ ಇಷ್ಟ ಆಯಿತು. ನೀವು ಒಂದು ಸಲ ಟ್ರೈ ಮಾಡಿ, ನಿಮಗೂ ಕೂಡ ಇಷ್ಟ ಆಗುತ್ತೆ. ಮತ್ತು ನೀಟಾಗಿ ಡೈಜೆಷನ್ ಆಗಿಲ್ಲ ಅಂದರೆ ಒಂಥರ ಹೊಟ್ಟೆ ಊದ್ಕೊಂಡಿರೋ ಥರ ಆದರೆ ಇದು ಓಕೆ ಅಂತ ಅನಿಸುತ್ತೆ. ಇಲ್ಲಿ ನಾನು ಖಾರ ಚಕ್ಲಿನ ಮಾಡ್ತಾಯಿದ್ದೀನಿ. ಇಲ್ಲಿ 2 ಲೋಟ ಅಕ್ಕಿ ಪೌಡರು ಬರುತ್ತೆ ನೋಡಿ ಅದು, ಮತ್ತು 1 ಗ್ಲಾಸು ಹುರ್ಗಡಲೆ ಪೌಡರು. ಇದಿಷ್ಟನ್ನು ಹಾಕಿ ರುಚಿಗೆ ಎಷ್ಟು ಬೇಕಷ್ಟು ಉಪ್ಪು, ಖಾರಕ್ಕೆ ಎಷ್ಟು ಬೇಕಷ್ಟು ಖಾರದ ಪುಡಿನ ಹಾಕ್ಕೊಳ್ಳಿ. ನಾನಿಲ್ಲಿ 2 ಟೇಬಲ್ ಸ್ಪೂನ್ ಆಗೋಷ್ಟು ಖಾರದ ಪುಡಿನ ಹಾಕ್ಕೊಂಡಿದ್ದೀನಿ. ಒಂದು ಸ್ವಲ್ಪ ಜೀರಿಗೆನ ಹಾಕ್ಕೊಂಡಿದ್ದೀನಿ. ಖಾರ ಚಕ್ಲಿ ಅಂತಾರೆ ನೋಡಿ, ಎಷ್ಟು ಜನಕ್ಕೆ ಗೊತ್ತು ಕಾಮೆಂಟ್ ಮಾಡಿ. ನಾರ್ಮಲಾಗಿ ಏನು ಅಕ್ಕಿ ಹಿಟ್ಟು ಬರುತ್ತಲ್ಲ, ಅದು ಯಾವುದಾದ್ರೂ ಪ್ಯಾಕೆಟ್ ಆದರೂ ಬಳಸ್ಕೊಬೋದು ಅಥವಾ ಮಾಡಿರೋದನ್ನಾದರೂ ಬಳಸ್ಕೊಬೋದು. ಇಲ್ಲಿ ಏನಪ್ಪ ಕಡಲೆ ಪಪ್ಪು ಬರುತ್ತೆ ನೋಡಿ, ಅದರಲ್ಲಿ ಪೌಡ್ರ್ ಮಾಡಿಕೊಂಡು
ಮಾಡಿದ್ರೆ ಚೆನ್ನಾಗಿರುತ್ತೆ. ನಾನು ಕೂಡ ಹುರ್ಗಡ್ಲೆ ಏನಿದೆ ಅದನ್ನು ಪೌಡರ್ ಮಾಡಿಕೊಂಡು ಮಾಡಿದ್ದೀನಿ. ಇಲ್ಲಿ ಸ್ವಲ್ಪ ಬಿಸಿ ಎಣ್ಣೆನ ಹಾಕ್ಕೊಂಡಿದ್ದೀನಿ. ಏನಕ್ಕಪ್ಪ ಬಿಸಿ ಎಣ್ಣೆ ಹಾಕ್ಕೊಂಡಿದ್ದೀನಿ ಅಂದರೆ ಚಕ್ಲಿ ಸ್ವಲ್ಪ ಏನು ಕರುಮ್ ಅಂತ ಕ್ರಿಸ್ಪಿಯಾಗಿ ಬರಬೇಕು ಅಂದ್ಬಿಟ್ಟು ಬಿಸಿ ಎಣ್ಣೆನ ಹಾಕ್ಕೊಳ್ಳೋದು. ಇದನ್ನು ಚೆನ್ನಾಗಿ ಬಿಸಿ ಇರೋದು ನೋಡಿ ಅದನ್ನು ನಾನು ಸೌಟಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಸ್ವಲ್ಪ ಸೌಟಲ್ಲಿ ಮಿಕ್ಸ್ ಮಾಡ್ಕೊಂಡ್ಮೇಲೆ ಕೈಯಲ್ಲೇ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಅಲ್ಲಿ ಸಣ್ಣ ಸಣ್ಣ ಇಂಟೆಗಳು ಬರುತ್ತೆ ನೋಡಿ ಅದೆಲ್ಲ ನೀಟಾಗಿ ಹೊಡ್ಕೊಬೇಕು. ಅಲ್ಲಿ ತನಕ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನೋಡಿಕೊಂಡು ನೀರನ್ನ ಹಾಕಿ ಸ್ವಲ್ಪ ಸ್ವಲ್ಪ ಚೆನ್ನಾಗಿ ಕಲಿಸ್ಕೊತಾ ಇದ್ದೀನಿ. ತುಂಬ ಗಟ್ಟಿಯಾಗೂ ಮಾಡ್ಕೊಬಾರ್ದು, ತುಂಬ ತೆಳುವಾಗೂ ಮಾಡ್ಕೊಬಾರ್ದು. ಒಂದು ಮೀಡಿಯಮಲ್ಲಿ ನಾವು ಮಾಡ್ಕೊಬೇಕು. ಇದಕ್ಕೆ ಸ್ವಲ್ಪನೇ ಹಾಕ್ಕೊಂಡು ನೀರನ್ನ ಕಲಿಸ್ಕೊಳ್ಳಿ. ಒಂದೇ ಸತಿ ಹಾಕ್ಬಿಟ್ಟು ಆಮೇಲೆ ತೆಳು ಆಗಿಬಿಟ್ರೆ ಮತ್ತೆ ಅಕ್ಕಿ ಹಿಟ್ಟು ಮತ್ತು ಹುರ್ಗಡ್ಲೆ ಹಿಟ್ಟು ಈ ಥರ ಹಾಕಿ ಚಕ್ಲಿ ಚೆನ್ನಾಗಿ ಬರೋದಿಲ್ಲ. ಆದ್ದರಿಂದ ಆಚೆ ಕಡೆ ತೊಗೊಂಬರೋದ್ಕಿಂತ ಇದನ್ನು ಮನೇಲಿ ಮಾಡ್ಕೊಂಡು ತಿಂದರೆ ತುಂಬಾ ಚೆನ್ನಾಗಿರುತ್ತೆ. ಇದನ್ನು ಬೇರೆ ಬೇರೆ ಶೇಪಲ್ಲೂ ಕೂಡ ಮಾಡ್ಕೊಬೋದು ಅಥವಾ ನಾರ್ಮಲಾಗಿ ನಿಮ್ಗೆ ಯಾವ ಶೇಪ್ ಇಷ್ಟ ಬರುತ್ತೆ ಆ ಶೇಪಲ್ಲಿ ಮಾಡ್ಕೊಬೋದು. ನಾರ್ಮಲ್ ಚಕ್ಲಿ ಇದು ಖಾರ ಚಕ್ಲಿ ಮಾಡೋಕ್ಕೆ ಸಣ್ಣ ಸಣ್ಣದು ಎಳೆ ಬರುತ್ತೆ ನೋಡಿ 3 ತೂತಿಂದು ಅದರಲ್ಲಿ ನಾನು ಮಾಡ್ಕೊಂಡಿದ್ದೀನಿ. ಇದನ್ನು ಕೂಡ ಅಷ್ಟೇ ನಾನು ಫಸ್ಟ್ ಟೈಮ್ ಇದನ್ನು ಟ್ರೈ ಮಾಡಿದ್ದು. ಚೆನ್ನಾಗಿ ಬರುತ್ತೇನೋ ಅಂತ ನನಗೆ ಗೊತ್ತಿರಲಿಲ್ಲ. ಬಟ್ ಸೀರಿಯಸ್ಲಿ ಎಷ್ಟು ಚೆನ್ನಾಗಿ ಬಂದಿತ್ತು ಅಂದರೆ ಇನ್ನೂ ಒಂದು ಸಲ ನಾನು ಟ್ರೈ ಮಾಡೇ ಮಾಡ್ತೀನಿ. ಆವಾಗ ನಾನು ಫುಲ್ ವೀಡಿಯೋಸ್ ಹಾಕೋಲ್ಲ, ಜಸ್ಟ್ ಮಾಡಿರೋದನ್ನು ಮಾತ್ರ ನಾನು ವೀಡಿಯೋಸ್ ಮಾಡಿ ತೋರಿಸ್ತೀನಿ. ಆರಾಮ್ಸೆ ಮನೇಲಿ ಮಾಡ್ಕೊಬೋದು. ಇವಾಗ ನಮ್ಮ ಮನೇಲಿ ಜಾಸ್ತಿ ಚಿಪ್ಸು ಅದು ಇದು ಏನಕ್ಕಾದ್ರೂ ಸೈಡಿಗೆ ನಮ್ಮ ಹಸ್ಬೆಂಡ್ ಕೇಳ್ತಾ ಇರ್ತಾರೆ. ಬಟ್ ಇದನ್ನು ಮಾಡ್ಕೊಳ್ಳೋದ್ರಿಂದ ಆಚೆ ತರೋದಕ್ಕಿಂತ ಇದನ್ನು ಆರಾಮ್ಸೆ ಮಾಡ್ಕೊಂಡು ಮನೇಲಿ ಇಟ್ಕೊಬೋದು. ನೋಡಿ ಅದಕ್ಕೆ ಮಾಡ್ಕೊಂಡಿದ್ದೀನಿ. ಒಂದು ಅರ್ಧ ಅವರು ಚೆನ್ನಾಗಿ ನೆನೆಯಕ್ಕೆ ಬಿಡಬೇಕು. ಒಂದು ಸ್ವಲ್ಪ ತೆಳುವಾಗಿ ನೀವು ಮಾಡಿಕೊಂಡ್ರೆ ಚಕ್ಲಿಗಳಲ್ಲೇನೆ ಡೈರೆಕ್ಟು ನಾವು ಎಣ್ಣೆಗೇ ಸುತ್ಕೊಬೋದು. ಫಸ್ಟ್ ನಾನು ಸ್ವಲ್ಪ ಗಟ್ಟಿಯಾಗಿ ಮಾಡ್ಕೊಂಡಿದ್ದೆ. ಅದು ಸ್ವಲ್ಪ ಕಷ್ಟ ಆಗ್ತಾಯಿತ್ತು ಅಂದ್ಬಿಟ್ಟು ಒಂದು ಸ್ವಲ್ಪ ಇನ್ನೂ ಸ್ವಲ್ಪ ನೀರು ಹಾಕ್ಬಿಟ್ಟು ಒಂಚೂರು ತೆಳು ಮಾಡಿಕೊಂಡೆ. ಆವಾಗ ನೀಟಾಗಿ ನಾವು ಏನು ಬಾಣಲಿಗೆ ಸುತ್ಕೊಂಬಿಡ್ಬೋದು. ಏನೂ ಆಗೋದಿಲ್ಲ, ಒಡ್ಕೊಳ್ಳೋದು ಆ ಥರದ್ದು ಏನೂ ಆಗೋದಿಲ್ಲ. ಕರೆಕ್ಟಾಗಿ ಹದ ನೋಡಿಕೊಂಡು ಎಷ್ಟು ಏನೇನು ಬೇಕೋ ಅಷ್ಟಷ್ಟು ಹಾಕಿದ್ರೆ ಏನೂ ಹೆಚ್ಚು ಕಡಿಮೆ ಆಗೋದಿಲ್ಲ. ನೋಡ್ಬೋದು ಎಷ್ಟು ಚೆನ್ನಾಗಿದೆ ಅಂತ. ಟೇಸ್ಟು ಕೂಡ ಅಷ್ಟೇ ಚೆನ್ನಾಗಿ ಬಂದಿತ್ತು. ನಾನು ಫಸ್ಟ್ ಟೈಮ್ ಮಾಡಿದ್ದು, ಬಟ್ ಫಸ್ಟ್ ಟೈಮ್ ಮಾಡಿರೋ ಥರ ಇರಲಿಲ್ಲ, ಸಖತ್ತಾಗಿ ಬಂದಿತ್ತು. ಒಂದು ಸಲ ನೀವು ಕೂಡ ಟ್ರೈ ಮಾಡಿ.